ಮೊನ್ನೆ 6 ಗಂಟೆಗೆ ಬಿ.ವಿ. ಶ್ರೀನಿವಾಸ್ ಅವರು ರನ್ ಫಾರ್ ರಾಜೀವ್ ಅಂತೇಳಿ ಒಂದು ಕಾರ್ಯಕ್ರಮ ಇಟ್ಟಿದ್ರು. ನಾನು ನಮ್ಮ ಶಿವಾಜಿನಗರ ಮೇಲೆ ಪಾರ್ಟಿಸಿಪೇಟ್ ಮಾಡಿದ್ದೆ. ನಮ್ಮ ರಿಜ್ವಾನ್ ಅವರು ಯಾರು ನಂಬಲಿಕ್ಕಿಲ್ಲ, ಒಂದು 15,000 ಜನ 5:15 ಗಂಟೆಗೆ ಬಂದು ನಿಂತಿದ್ರು. 15,000 ಜನ, ಆಲ್ ಯಂಗ್ಸ್ಟರ್ಸ್, ನಮ್ಮ NSC ಅವರು, ಯೂತ್ ಕಾಂಗ್ರೆಸ್ ಅವರು, ಬೇರೆಯವರು, ಅನ್ಕನೆಕ್ಟೆಡ್ ಪೀಪಲ್ಸ್. ಅವರೆಲ್ಲ ರಾಜಕೀಯವಾಗಿ ನಾನು ನೋಡಿದ್ದು ಒಂದು 20-30 ಜನ ಬಿಟ್ಟರೆ ಮಿಕ್ಕಿದ್ದವರೆಲ್ಲ ಕಾಮನ್ ಮ್ಯಾನ್ ಬಂದು ಪಾರ್ಟಿಸಿಪೇಟ್ ಮಾಡಿ 5 ಕಿಲೋಮೀಟರ್ ಎಲ್ಲ ಕೂಡುದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕೂಡ ಈ ದೇಶದ ಜನ ರಾಜೀವ್ ಗಾಂಧಿಯವರ ಕೊಡುಗೆ, ನಿಮಗೆ ನಾನು ಯಾವತ್ತೋ ಇನ್ನೊಂದು ಹೇಳಿರ್ಬೇಕು ಅಂತ ಕಾಣ್ತದೆ. ನಾನು ಜನರಲ್ ಹಾಸ್ಪಿಟಲ್ ಇರ್ತಿದ್ದೆ. ಬೆಂಗಳೂರಲ್ಲಿ ನನ್ನ ಮನೆಗೆ ಫೋನ್ ಇರಲಿಲ್ಲ. ಜಾಫರ್ ಶರೀಫು, ಹನುಮಂತಪ್ಪ, ರಾಜಗೋಪಾಲ್ ಅವರೆಲ್ಲ ಅಲ್ಲೇ ಇರೋದು. ಸೊ ಆಗ ಫೋನ್ ಇಲ್ಲದೆ ಹೋದಾಗ ಫೋನ್ ಬರಬೇಕಾದ್ರೆ 3 ವರ್ಷ 4 ವರ್ಷ ಬೇಕಾಗಿತ್ತು. MP ಗಳಿಗೆ ಫೋನ್ ಇತ್ತು, 10 ಫೋನ್ ಕೊಡೋಂಥ ಅವಕಾಶ ಇತ್ತು. ಸೊ ಅವ್ರ ಲೆಟ್ರ್ ಕೊಟ್ಬಿಟ್ಟು ಅವ್ರ ಹೆಸರಲ್ಲಿ ನಮ್ಮ ಮನೆಗೆ ಫೋನ್ ಹಾಸ್ಕೊಂಡಿದ್ದೆ, ಅವ್ರ ಹೆಸರಿನಲ್ಲಿ. ನಮ್ಮೂರಿಗೆ ಫೋನ್ ಬಿ ಇರಲಿಲ್ಲ. ಆಗ 150 ರೂಪಾಯಿ ಒಬ್ಬೊಬ್ರು 125 ಜನ ಕಟ್ಬಿಟ್ಟು 10 ಮನೆಗಳ ಕೈಯಲ್ಲಿ ಕಟ್ಟಿದ್ರೆ ಒಂದು ಸ್ಟೇಷನ್ ಮಾಡೋದು, ಒಂದು ಟೆಲಿಫೋನ್ ಎಕ್ಸ್ಚೇಂಜ್ ಮಾಡೋದು ಅಂತ ಪರಿಸ್ಥಿತಿ. ಟ್ರಂಕ್ ಕಾಲಿಗೆ 2 ದಿನ ಕಾಯಬೇಕಾಗಿತ್ತು. ಇವತ್ತೇನಿದೆ ಪರಿಸ್ಥಿತಿ? ಒಬ್ಬೊಬ್ರು 2 ಫೋನ್ 3 ಫೋನ್ ಮಡಿಕೊಂಡಿದ್ದೀವಿ. ಇಲ್ಲೇನು ಮಾತಾಡ್ತಾ ಇದ್ದೀನಿ ಅದನ್ನು ಡೈರೆಕ್ಟಾಗಿ ರಿಲೇ ಆಗ್ತಾ ಇರ್ತದೆ. ನಮ್ಮ ಟೆಲಿಫೋನ್, ನಮ್ಮ ಪ್ರೆಸ್ ಅವರೆಲ್ಲ ಇಲ್ಲಿ ತಗೊಂಡು ಫೋನಲ್ಲೇ ತೆಗೆದುಕೊಂಡು ಫೋನಲ್ಲೇ ಅವ್ರ ಡಿಪಾರ್ಟ್ಮೆಂಟ್, ಅವರ ಆಫೀಸ್ಗಳಿಗೆಲ್ಲ ಮೆಸೇಜ್ನ ಪಾಸ್ ಆನ್ ಮಾಡ್ತಾರೆ. ಯಾವ ಕ್ಯಾಮ್ರಾನು ಬೇಡ, ಏನು ಬೇಡ. ದೊಡ್ಡ ಒಂದು ಕ್ಯಾಮ್ರಾ, ಒಂದು ಲಾರಿ, ಒಂದು ಬಸ್ಸು, ಒಂದು ವ್ಯಾನು ತಗೊಬಂದು ಇಟ್ಕೊಂಡು ಟ್ರಾನ್ಸ್ಫರ್ ಮಾಡಿ ಕೂತ್ಕೊಂಡು ಮಾಡೋಂಥ ಕಾಲ. ಅಂದರೆ ಈ ಟೆಕ್ನಾಲಜಿ ತಂದವರು, ಕಂಪ್ಯೂಟರ್ ರೆವಲ್ಯೂಷನ್ ತಂದವರು, ಇದು ನಮ್ಮ ರಾಜೀವ್ ಗಾಂಧಿಯವರು. ಸೊ ಯುವಕರ ಬಗ್ಗೆ ಅಪಾರವಾದಂಥ ನಂಬಿಕೆ. ನೆನ್ನೆಲ್ಲ BJPಯವರು ಏನು ಕುಡಿದಿದ್ದು ನಮ್ಮ ಹೌಸಲ್ಲಿ 74ನೇ ತಿದ್ದುಪಡಿ ಹಾಳು ಮಾಡ್ತಾ ಇದ್ದೀವಿ ಅಂತ. 74ನೇ ತಿದ್ದುಪಡಿ ಬದ್ಧತೆಯಿಂದ ಬೆಂಗಳೂರನ್ನ 5 ಕಾರ್ಪೊರೇಷನ್ ಆಗಿ ಮಾಡಿದ್ದೀವಿ. ಯಾವ ಅಮೆಂಡ್ಮೆಂಟಲ್ಲೂ ಕೂಡ ನಾವು 74ನೇ ತಿದ್ದುಪಡಿ ಏನಿದೆ ಅದನ್ನು ನಾವು ಮುಟ್ಟಕ್ಕೆ ಹೋಗಿಲ್ಲ. ನನಗೆ ಯಾಕೆಂದರೆ ನಮ್ಗೆ ನಾವೆಲ್ಲ ಅದ್ರ ಬಂದಿರೋದು. ನಾನೊಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಇಲ್ಲಿಗೆ ಬಂದಿರೋನು. ಸೊ ನಮಗೂ ಕೂಡ ಅರಿವಿದೆ. 5 ಕಾರ್ಪೊರೇಷನ್ ಎಲೆಕ್ಷನ್ನು ಈಗ 2ನೇ ತಾರೀಕಿಗೆ ಹೊಸ ಕಾರ್ಪೊರೇಷನ್ ಬೋರ್ಡ್ಗಳನ್ನ ಹಾಕ್ಬಿಡ್ತೀವಿ. 5 ರೆಡಿ ಆಗ್ತದೆ. ಸೊ ಮಾಡಿ ನಮ್ಮ ಕೆಲಸ ಅವ್ರಿಗೆಲ್ಲ ಎಲೆಕ್ಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಡಿಲಿಮಿಟೇಷನ್ ಕಮಿಷನ್ನು ಅನೌನ್ಸ್ ಆಗ್ತಾ ಆಗಿದೆ. ವೋಟರ್ ಲಿಸ್ಟ್ ಬಗ್ಗೆ ಈಗಾಗಲೇ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರಿಗೆ ವೋಟರ್ ಲಿಸ್ಟ್ ಮಾಡಲಿಕ್ಕೆ ಅನುಮತಿ ಕೊಡ್ತಾ ಇದ್ದೀವಿ. ಅವರು ಹೊಸದಾಗಿ ವೋಟರ್ ಲಿಸ್ಟ್ನ ನೋಡಿ ಎಲ್ಲಿ ಆ್ಯಡ್ ಮಾಡಬೇಕು, ಯಾವ್ದಾದ್ರು ಸೇರಿಸಲ್ಲಿದ್ದರೆ, ಯಾವ್ದಾದ್ರು ಅನ್ಯಾಯವಾಗಿ ಹೋಗಿದ್ರೆ ಅದನ್ನೆಲ್ಲ ಡಿಲೀಟ್ ಮಾಡೋಂಥ ಕೆಲಸ ಕೂಡ ಅವರು ಮಾಡ್ತಾರೆ. ನಾನು ಯಾಕೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನೀವೇನಾದ್ರು ಬರೀ 1 ಮ್ಯಾನ್ ಶೋ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡು ಬರೀ ಇಲ್ಲಿ ಕರೆದಾಗ ಇಲ್ಲಿ ಬಂದು ನನಗೆ ಮುಖ ತೋರಿಸಿ, ಲೀಡ್ಗಳಿಗೆ ಮುಖ ತೋರಿಸ್ಬಿಟ್ಟು ಇದ್ದರೆ ನಿಮ್ಮನ್ನು ನಾನು ಲೀಡ್ರ್ ಅಂತ ಒಪ್ಕೊಳ್ಳೋದಿಲ್ಲ. ಇಲ್ಲಿ ಬಂದು ಕೂತ್ಕೊಳ್ಳೋರೆಲ್ಲ ನಿಮ್ಮ ಬೂತಲ್ಲಿ ಲೀಡ್ರ್ ಆಗಬೇಕು. ನೀವು ದೆನ್ ಯು ಆರ್ ದ ಲೀಡ್ರ್ ಇನ್ ದಿ ಟಾಪ್ ಲೆವೆಲ್. ನಿಮ್ಮ ಬೂತ್ನಲ್ಲಿ ನಿಮ್ಮ ಮೆಜಾರಿಟಿ ಕೊಡೋಷ್ಟು ಶಕ್ತಿ ನಿಮಗೆ ಅಲ್ಲಿ ಬರಬೇಕು. ನೀವು ಏನಪ್ಪ ಅದು BJP ಏರಿಯಾ ಆಗೋದೇ ಇಲ್ಲ. ನನಗೆ ಯಾರೋ ಮಂಗಳೂರಲ್ಲಿ ಯಾರೋ ಒಂದು ಹೆಣ್ಮಗಳು ಹೇಳ್ತಾ ಇದ್ರು, ನಿನ್ನ ಬೂತಲ್ಲಿ 17 ವೋಟ್ ಬಂದಿದೆ, ಇಲ್ಲಿ ಬಂದು ನಿನ್ನ ಚೇರ್ಮನ್ ಕೇಳ್ತಾ ಇದ್ದಿಲ್ಲಮ್ಮ ಅಂತಂದರೆ ನಮ್ಮ ಬೂತ್ ಹಂಗೆ ಸರ್. ಮತ್ತು ನೀವು ಕನ್ವರ್ಟ್ ಮಾಡಲಿಲ್ಲ ಅಂತಂದರೆ ನಿನಗೆ ಯಾರು ಕೊಡ್ತಾರೆ? ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ. ನಾನು ಐ ಡೋಂಟ್ ವಾಂಟ್ ಟು ಟೆಲ್ ದ ನೇಮ್. ಯಾಕೆಂದ್ರೆ ನಾನು ಯಾರು ಚೇರ್ಮನ್ಗಳು ಕೇಳಿದ್ರು, ಯಾರು ಡೈರೆಕ್ಟ್ರ್ ಕೇಳಿದ್ರು, ಅವ್ರ ಹೆಸರು ಹಾಕ್ಬಿಟ್ಟು ಅವ್ರ ಬೂತ್ ಹಾಕ್ಬಿಟ್ಟು ಹೊಡೆಸಿದ್ದೆ ಕಂಪ್ಯೂಟ್ರಲ್ಲಿ. ಸೊ ಯಾರು ಬೂತಲ್ಲಿ ಏನೇನು ವೋಟ್ ಬಂದಿದೆ ಏನೇನು ಅಂತ ಚೆಕ್ ಮಾಡಿದ್ದೆ ನಾನು, ಅಟ್ಲೀಸ್ಟ್ ಏನಾದ್ರು ಹೋಗೋರೆ ಅಂತ. ಹಂಗೆ ಅದನ್ನು ಹೇಳ್ತಿದ್ರು. ನಾನು ಆದಮೇಲೆ ಸುಮ್ಮನೆ ನಾನು ನೆಗ್ಲೆಕ್ಟೇ ಮಾಡೋಕ್ಕೆ ಬಿಟ್ಬಿಟ್ಟೆ. ಸುಮ್ಮನೆ ಸಿಕ್ಕಿದ್ರೆ ಆಯಿತು, ನಮಸ್ಕಾರ ನಮಸ್ಕಾರ ಅಂದ್ಕೊಂಡು
ಕಾಲ ಕಳ್ಕೊಂಡು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಲೀಡರ್ಸ್ ಯಾರಿದ್ದೀರಿ? ಈಗ ರಾಹುಲ್ ಗಾಂಧಿಯವರು ಇಲ್ಲಿ ಬಂದು ನೀವೆಲ್ಲ ಬಂದಿದ್ರಿ, ವೋಟ್ ಬಗ್ಗೆ ಎಷ್ಟು ಮುತುವರ್ಜಿ ಎಷ್ಟು ಮಾಡಿದ್ರು. ಈಗ ಶನಿವಾರ ಶುಕ್ರವಾರ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ. ಬರೀ ಬೆಂಗಳೂರು ಅವ್ರನ್ನ ಡಿಫೀಟೆಡ್ ಕ್ಯಾಂಡಿಡೇಟು ಜಿಲ್ಲಾಧ್ಯಕ್ಷರುಗಳು ನೋಡೋಣ, ಬ್ಲಾಕ್ ಅಧ್ಯಕ್ಷರು ಕರಿಬೇಕು ಬೇಡ ಅಂತ ನಾನು ನಮ್ಮ ತೀರ್ಮಾನ ಮಾಡ್ತೀನಿ. MLAಗಳು, ಚೀಫ್ ಮಿನಿಸ್ಟ್ರು, ನಾನು ಕೂತ್ಕೊಂಡು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ AC ಸೆಕ್ರೆಟರಿಗಳು ಸಪ್ರೇಟಾಗಿ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. 18 ವರ್ಷಕ್ಕೆ ವೋಟ್ ಕೊಟ್ಟದ್ದು ರಾಜೀವ್ ಗಾಂಧಿ 21ಕ್ಕಿತ್ತು. ಆ ಸ್ಟೋರಿ ನನಗೆ ಬೇರೆ ಸಂದರ್ಭದಲ್ಲಿ ನಾನು ಹೇಳಿದ್ದೆ. ಸೊ ಹಂಗೆ ಯಂಗ್ಸ್ಟರ್ಸ್ ಬಗ್ಗೆ ಅವ್ರಿಗೆ ಅಪಾರವಾದಂಥ ಒಂದು ವಿಶ್ವಾಸ, ಅಂಥ ಧೀಮಂತ ನಾಯಕರನ್ನು ಇವತ್ತು ನಾವು ಸ್ಮರಿಸ್ಕೊಳ್ತಾ ಇದ್ದೀವಿ. ಮತ್ತೊಬ್ಬ ನಾಯಕರಂತ ದೇವರಾಜ ಅರಸು, ಎಲ್ಲ ಯಂಗ್ಸ್ಟರ್ಸ್ ಲೀಡರ್ಸ್ನೆಲ್ಲ ಬೆಳೆಸಿದ್ವಿ. ಇವತ್ತು ರಮೇಶ್ ಕುಮಾರ್ ಮಾತಾಡ್ತಾರಲ್ಲ, ಜಯಚಂದ್ರ, H. ವಿಶ್ವನಾಥ್, ಇವ್ರಿಗೆಲ್ಲ ಅವರೇ MLAಗೆ ಟಿಕೆಟ್ ಕೊಟ್ಟವರು. ಭಾಳ ಚಿಕ್ಕ ವಯಸ್ಸಿನಲ್ಲೇ ಯಂಗ್ಸ್ಟರ್ಸ್ ಕೊಟ್ಟು ಮಾಡಿ ಖರ್ಗೆ ಸಾಹೇಬ್ರನ್ನ ಮಂತ್ರಿ ಮಾಡಿದವರು. ಖರ್ಗೆ ಸಾಹೇಬ್ರ ಮಂತ್ರಿ ಆಗಿರಲಿಲ್ಲ. ದೇವರಾಜ ಅರಸು ಮೇಡ್ ಇನ್ ದಿ ಮಿನಿಸ್ಟರ್ ಮಾಡಿ ಎಜುಕೇಷನ್, ಪ್ರೈಮರಿ ಎಜುಕೇಷನ್ ಮಿನಿಸ್ಟರ್ ಎಲ್ಲ ಕೂಡ ಕೊಟ್ಟಿದ್ದಂಥವ್ರು. ಬೇಕಾದಷ್ಟು ಜನಕ್ಕೆಲ್ಲ ಅವ್ರ ಕಾಲದಲ್ಲಿ ವೀರಪ್ಪ ಮೊಯ್ಲಿ ಆದಾಗಿ ಎಲ್ಲ ಬೆಳೆಸಿದ್ದಾರೆ. ಸೊ ಹಂಗೆ ಒಬ್ಬ ನಾಯಕರುಗಳನ್ನು ತಯಾರು ಮಾಡೋಂಥ ಒಂದು ದೊಡ್ಡ ಗುಣ ಎಲ್ಲ ಸಮಾಜದಲ್ಲೂ ಇತ್ತು. ಇವತ್ತು ನಾವು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ನಾವು ಮಾತಾಡ್ತೀವಿ, ಉಳುವಿಗೆ ಭೂಮಿ ಬಗ್ಗೆ ಮಾತಾಡ್ತೀವಿ. ಕೆಲವ್ರಿಗೆ ಉಪಕಾರ ಸ್ಮರಣೆ ಇಲ್ಲ, ನಮಗೆ ಭೂಮಿ ಯಾರಿಂದ ಸಿಕ್ತು, ಯಾರ ಕಾಯ್ದೆಯಿಂದ ಸಿಕ್ತು ಅಂತ ಇಲ್ಲ. ಅದನ್ನು ನಾವು ಕೊಟ್ಟದ್ದು ಇವತ್ತು ಉಳುವಿಗೆ ಭೂಮಿ ಅಂತ ಕೊಟ್ಟದ್ದು ಇವತ್ತು ಲಕ್ಷಾಂತರ ಜನಕ್ಕೆ ದೇವರಾಜ ಅರಸು, ಇಂದಿರಾ ಗಾಂಧಿಯವರ ಚಿಂತನೆ. ಅವತ್ತಿನ ಕಾಲದಲ್ಲಿ ಅದನ್ನು ಭಾಳ ಯಶಸ್ವಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದೀವಿ. ಇವತ್ತು ದೇವರಾಜ ಅರಸು ಇಲ್ಲ, ಆದರೆ ದೇವರಾಜ ಅರಸು ಮಾಡಿದಂಥ ಕಾರ್ಯಕ್ರಮ ಇನ್ನು ಬದುಕಿದೆ, ಆ ಜೀವ ಬದುಕಿದೆ. ನಾನು ಲಾಸ್ಟ್ ಟೈಮ್ ಯಾವತ್ತೋ ಒಂದಿನ ನಿಮ್ಗೆ ಹೇಳ್ತಿದ್ದೆ, ಭಾರತ್ ಜೋಡೋ ಯಾತ್ರೆ ಕಥೆ ಹೇಳ್ತಿದ್ದೆ. ನಾನು ನಮ್ಮ ಸಲೀಮೆಲ್ಲ ನಾವೆಲ್ಲ ಹಿರಿಯರು ಆದಮೇಲೆ ಹೋಗ್ತಿದ್ದಾಗ ಒಂದು ಹೆಣ್ಮಗಳು 2 ಸೌತೆಕಾಯಿ ತಂದು ಕೊಟ್ಟರು ರಾಜೀವ್ ಗಾಂಧಿಗೆ. ಆ ಹೆಣ್ಮಗಳು ಹೇಳಿದ್ಲು, ಅಪ್ಪ ನಿಮ್ಮಪ್ಪ ನಿಮ್ಮ ಅಜ್ಜಿ ಕೊಟ್ಟು ಜಮೀನಿಂದ ಕಣಪ್ಪ ಈ ಸೌತೆಕಾಯಿ ಬೆಳೆದಿದ್ದೀನಿ ಅಂತ ಹೇಳ್ತಿದ್ದೆ. ಒಂದು 3 ತಿಂಗಳಿಂದ ತೀರ್ಕೊಂಡು ಅದು ಪೇಪರ್ಗಳು ಕೂಡ ಬಂದಿತ್ತು. ಸೊ ಹಂಗೆ ಕೆಲವರು ಇದ್ದಾರೆ. ಈಗ ಓಲ್ಡ್ ಏಜ್ ಪೆನ್ಷನ್ನು ನಾವು ಜನಕ್ಕೆ ತಿಳಿಸ್ಬೇಕು. ಎಷ್ಟೋ ಜನಕ್ಕೆ ಮರ್ತುಬಿಟ್ಟಿದ್ದೀರಾ ನೀವು, ಹಳ್ಳಿಗಳಲ್ಲಿ ಓಲ್ಡ್ ಏಜ್ ಪೆನ್ಷನ್ನು ಯಾರು ಕೊಟ್ಟಿದ್ದು? ಇಂದಿರಾ ಗಾಂಧಿ ಕೊಟ್ಟಿದ್ದು. ಇಂಥದ್ದು ಒಂದು ಕಾರ್ಯಕ್ರಮ BJPಯವರಲ್ಲಿ ದಳದವರಲ್ಲಿ ಕೊಡೋಕ್ಕಾಗಲಿಲ್ಲ. ಕಾಂಗ್ರೆಸ್ಗಿರೋದು ಅದೇ ಶಕ್ತಿ. ಈ ಗ್ಯಾರಂಟಿಗಳೆಲ್ಲ 2 ವರ್ಷ ಆಯಿತು, ನಾವು ಮರ್ತೋಗ್ಬಿಟ್ಟಿರ್ಬೋದು. 2,2 ಸಾವಿರ ಅದನ್ನು ನಾವು ನೆನಪು ಮಾಡ್ತಾ ಇರಬೇಕು, ಅವ್ರಿಗೆ ಹೇಳ್ತಾ ಇರಬೇಕು. ಇಂಥ ದೊಡ್ಡ ಅಸ್ತ್ರವನ್ನು ನಿಮ್ಮ ಕೈ ಕೊಟ್ಟು ನೀವು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ ಅಂದರೆ, ರಾಜಕೀಯವಾಗಿ ನೀವು ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಅದಕ್ಕೇನು ಪ್ರಯೋಜನ ಆಗೋದಿಲ್ಲ. ಇದು ನಾನು ಬರೀ ಇಲ್ಲಿ ಕೂತಿರೋರು ಮಾತ್ರ ಈ ಪಾಠ ಹೇಳ್ತಾ ಇಲ್ಲ, ಇದನ್ನು ವಾಚ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಲೈವ್ ಕೂಡ ಆಗ್ತಾಯಿದೆ, ಅದು ಕೂಡ ಆಗ್ತಾಯಿದೆ. ಸೊ ಹಂಗೆ ನಮ್ಮ ನಾಯಕರುಗಳೆಲ್ಲ ಇವತ್ತು ಸಾಮಾಜಿಕ ಸುಧಾರಣೆ ಮಾಡುವಂಥ ಕೆಲಸವನ್ನು ಇವತ್ತು ಎಲ್ಲ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಮೊನ್ನೆ ನಾನು ಹ್ಯೂಮನ್ ರೈಟ್ಸ್ ಅವರು ಒಂದು ಮೀಟಿಂಗ್ ಕರೆದಿದ್ದು, ಅಭಿಷೇಕ್ ಸಿಂಗ್ ಹೋಗಿದ್ದೆ. ನೀವು ರಾಹುಲ್ ಗಾಂಧಿಯವ್ರ ಭಾಷಣ ನೀವೆಲ್ಲ ಯೂಟ್ಯೂಬಲ್ಲಿ ತೆಗೆದು ನೋಡಬೇಕು, ಏನು ಮಾತಾಡಿದ್ದಾರೆ ಅಂತ ನೋಡಬೇಕು. ಎಷ್ಟು ಸ್ಪಷ್ಟವಾಗಿ ಅವರ ಅಭಿಪ್ರಾಯಗಳಿತ್ತು ಅಂದರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.